ಸ್ಟೂಡೆಂಟ್ಸ್ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸ್ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಒಂದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರಲ್ಲಿ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ 3 marks ಹಿಯರ್ ಈಸ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಮತ್ತು ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸ್ಟೇಟ್ಮೆಂಟ್ ಕೇಳ್ತಾರೆ, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಮತ್ತು ಕೂಲಮ್ಸ್ ಲಾ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಇದು ಒಂದು ತುಂಬ ಇಂಪಾರ್ಟೆಂಟ್. ಎಗೇನ್ ಗಾಸ್ ಲಾ ಡೆರಿವೇಷನ್ ಕೇಳಿದ್ದಾರೆ, ಮತ್ತು ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಬಗ್ಗೆ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಬಗ್ಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮತ್ತು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದು ನ್ಯೂಮರಿಕಲ್ಸು ಇದ್ದಾವೆ, ತುಂಬ ಇಂಪಾರ್ಟೆಂಟ್ ರಿಪೀಟ್ ಆಗಿರುವಂಥ ನ್ಯೂಮರಿಕಲ್ಸ್. ಮತ್ತು ಮೆನ್ಷನ್ ಒನ್ ಮೆಥಡ್ ಆಫ್ ಚಾರ್ಜಿಂಗ್ ಅ ಬಾಡಿ, ಅದು ದೆನ್ ಎಗೇನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ತುಂಬ ಇಂಪಾರ್ಟೆಂಟ್ ಕೇಳಿದ್ದಾರೆ. ಕೆಲವೊಂದು ನ್ಯೂಮರಿಕಲ್ಸ್ ಇಲ್ಲಿರುವಂತಹ ಸ್ವಲ್ಪ ನ್ಯೂಮರಿಕಲ್ಸ್ ರಿಪೀಟ್ ಆಗ್ತಾ ಇರುತ್ತೆ, ಸೊ ಇದೇ ಬರೋ ಚಾನ್ಸಸ್ಸು ಕೂಡ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಒನ್. ನೆಕ್ಸ್ಟ್ ಈ ನ್ಯೂಮರಿಕಲ್ಲು ಕೇಳುವಂತಹ ಚಾನ್ಸಸ್ ಇರುತ್ತೆ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಒನ್. ಪ್ಲೀಸ್ ಪ್ರಾಕ್ಟೀಸ್ ದಿಸ್ ಒನ್. ಎಗೇನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ಸ್, ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮತ್ತೆ ರಿಪೀಟ್ ಆಗಿದೆ ನೋಡ್ರಿ. ಮತ್ತು ಎಗೇನ್ ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ O ಆಫ್ ಲೈನ್ ಜಾಯ್ನಿಂಗ್ ದ ಚಾರ್ಜಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ಈ ನ್ಯೂಮರಿಕಲ್ಲು ಕೇಳ್ತಾರೆ, ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಎರಡು ಕೂಡ ತುಂಬ ಇಂಪಾರ್ಟೆಂಟ್. ಎಗೇನ್ ಸ್ವಲ್ಪ 1 mark ಕ್ವಶನ್ಸ್ ಇದ್ದಾವೆ ಇಲ್ಲಿ, 1 mark ಕ್ವಶನ್ಸ್, 2 marks ಕ್ವಶನ್, ಇದು ಪ್ರಾಕ್ಟೀಸ್ ಮಾಡಿ. ಎಲೆಕ್ಟ್ರಿಕ್ ಡೈಪೋಲ್ ಮತ್ತು ಸಮ್ ಆಫ್ ದ 2 marks 3 marks ಕ್ವಶನ್ಸ್, ಎಗೇನ್ ದೇ ಆರ್ ಗೋಯಿಂಗ್ ಟು ರಿಪೀಟೆಡ್ಲಿ ಆಸ್ಕ್. ಈ ಸ್ಕೆಚ್ ದ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ Q, ಇದು ಕೂಡ ತುಂಬ ಇಂಪಾರ್ಟೆಂಟ್. ರೇಡಿಯಲಿ ಇನ್ವರ್ಡ್ ಆ್ಯಂಡ್ ರೇಡಿಯಲಿ ಔಟ್ವರ್ಡ್, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಟು ದ ಎಕ್ಸಾಮ್. ಫಸ್ಟ್ ಯೂನಿಟ್ ಟೆಸ್ಟ್ಗೆ ಇನ್ನೊಂದು ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಈ ಚಾಪ್ಟರಿಂದ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಎಕ್ಸ್ಪೆಷಲಿ ಆನ್ ವಾಟ್ ಫ್ಯಾಕ್ಟರ್ ಡಸ್ ದ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್, ಇದು ತುಂಬ ಇಂಪಾರ್ಟೆಂಟ್, ತುಂಬ ಸರಿ ಕೇಳ್ತಾರೆ. ಈ ನ್ಯೂಮರಿಕಲ್ಲು ತುಂಬ ಸರಿ ರಿಪೀಟ್ ಆಗಿದೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್ ಒನ್. ಅದ್ರ ಜೊತೆಗೆ ಈ MCQನಲ್ಲಿ ಕೇಳಿರುವಂತಹ ಫಾರ್ಮುಲಾ ಮತ್ತು ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಇಂಡಿಪೆಂಡೆಂಟ್ ಆಫ್ ವಾಟ್, ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಇದು ಕೂಡ ತುಂಬ ಇಂಪಾರ್ಟೆಂಟ್. ಈ ನ್ಯೂಮರಿಕಲ್ಲು ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ, ಚೆನ್ನಾಗಿ ನೋಡ್ಕೊಳ್ರಿ ಫಾರ್ಮುಲಾ ಎಫೆಕ್ಟಿವ್ ಕೆಪಾಸಿಟೆನ್ಸ್ದು. ಮತ್ತು ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಏನು, ಮತ್ತು ಅಗೇನ್ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಅದರ ಜೊತೆಗೆ ಈ ನ್ಯೂಮರಿಕಲ್ಲು ಕೇಳ್ತಾರೆ, ಇಂಪಾರ್ಟೆಂಟ್ ಒನ್. Just see and practice the formula. Then draw the equipotential surface of a positive point charge and uniform electric field, ಇದು ತುಂಬ ಇಂಪಾರ್ಟೆಂಟ್. ಮತ್ತು again one more derivation, obtain the relation between electric field and electric potential, ಇದು ಕೂಡ ಕೇಳ್ತಾರೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.